ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಜೇಂದ್ರ ಬಹಿರಂಗ ಪತ್ರ ಬರೆದಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು. ನೀವು ಕೇವಲ ಒಂದು ವಿಧಾನಸೌಧ ಮೆಟ್ಟಿಲಿಗೆ ಮಾತ್ರ ಸೀಮಿತ ಅಲ್ಲ ಸಿಎಂ. ನೋಡಿ, ವಿಧಾನಸೌಧ ಮೆಟ್ಟಿಲಿಗೆ ಸೀಮಿತ ಸಿಎಂ ಅಲ್ಲ. ನಾವು ಯಾರೂ ಕೂಡ ಅದನ್ನು ಹೇಳುವಿಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ, ಖಾಸಗಿ ಕಾರ್ಯಕ್ರಮಗಳ ಆಯೋಜಿಸಬೇಕಾದ್ರೆ ಅವರೇನಾದರೂ ಪತ್ರಗಳು ಕೊಟ್ಟರೆ ಸಿಬ್ಬಂದಿಗಳು ಕೂಡ ಜವಾಬ್ದಾರಿ ಅಷ್ಟೇ. ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ತೊಗೊಳಕ್ಕಾಗಲ್ಲ ಅಂತ ಅಷ್ಟೇ ಹೇಳಿರೋದೇ ಹೊರತು ಲಾ ಆ್ಯಂಡ್ ಆರ್ಡರಿಗಿರ್ಬೋದು ಅಥವಾ ಭದ್ರತೆಗಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವರು. ಇದನ್ನು ಇವರು ತಿರ್ಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ ಬಿ ಜೆ ಪಿಯವರು. ಆಮೇಲೆ ಇದರಲ್ಲಿ ಅವ್ರು ನಿಪುಣರಲ್ವಾ, ಒಂದು ಮಾತನ್ನು ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ, ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರು PhD ಪಡೆದಿದ್ದಾರೆ ಬಿ ಜೆ ಪಿಯವರು. ಅದನ್ನೇ ಇವಾಗಲೂ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ. KCA ವಿರುದ್ಧ ಒಂದಷ್ಟು ಆ್ಯಕ್ಷನ್ ಆಗಬೇಕು ಅಂತ ಈಗಲೂ ಕೇಳ್ಕೊಳ್ತಾರೆ. ಸ್ಟೇಡಿಯಂ ಸ್ಥಳ ನೋಡಿ, ಮೆಜೆಸ್ಟ್ರಿಯಲ್ ಎನ್ಕ್ವೈರಿ ನಡೆದಿದೆ. ಅದರಲ್ಲಿ ಏನೇನು ಬರುತ್ತೆ ನೋಡ್ಕೊಂಡು KCA ವಿರುದ್ಧ ಇರ್ಬೋದು, ನಿಮ್ಮ RCB ವಿರುದ್ಧ ಇರ್ಬೋದು, ಅಥವಾ ಅಧಿಕಾರಿಗಳ ವಿರುದ್ಧ ಇರ್ಬೋದು, ಅಥವಾ ನಮ್ಮಲ್ಲಿ ಏನಾದರೂ ಲೋಪ ಆಗಿರ್ಬೋದು, ಅವೆಲ್ಲನೂ ಕೂಡ ಕ್ರಮ ತಗೋತೀವಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಹೌದಪ್ಪ, ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲಿ. ನೀವು ಪದೇ ಪದೇ ರಾಜೀನಾಮೆ ಕೊಡಬೇಕಂತ BJP ಕೇಳ್ತಾ ಇದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ, ಒಂದೇ ಮಾನದಂಡ ಇರಲಿ ಎಲ್ಲರಿಗೂ. ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್, ಓವರ್ ಕ್ರೌಡಿಂಗಿಂದ 5 ಜನ ಬಲಿಯಾದರು ಸ್ಟೇಷನ್ನಲ್ಲಿ. ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು BJP CMಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರ? ನೈತಿಕ ಹೊಣೆ ಹೊತ್ತಿದ್ರ? CM ಅವ್ರು ಬಂದು ಯಾರು ನಿಮ್ಮ ಮಹಾರಾಷ್ಟ್ರ CM ಅವರು ಮೀಡಿಯಾ ಮುಂದೆ ಬಂದು ಅವ್ರು ಏನಾದರೂ ಬ್ರೀಫಿಂಗ್ ಕೊಟ್ರಾ? ಉಪಮುಖ್ಯಮಂತ್ರಿಗಳು ಬ್ರೀಫಿಂಗ್ ಕೊಟ್ರಾ? ಅಥವಾ ಇವ್ರು ಯಾರಾದರೂ ರಾಜೀನಾಮೆ ಕೇಳಿದ್ರ? ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮದು ಒಂದು ಜವಾಬ್ದಾರಿಯುತ ಸರ್ಕಾರ. ಘಟನೆ ಆದ ತಕ್ಷಣವೇ, ಅದು ತಿಳಿದು ಬಂದ ತಕ್ಷಣವೇ ಅದು ಕಾರ್ಯಕ್ರಮವನ್ನು ಮೊಟಕುಗೊಳಿಸೋದಾಗಿರ್ಬೋದು, ತಮ್ಮ ಮುಂದೆ ಬಂದು ಸುದ್ದಿಗೋಷ್ಠಿ ಮಾಡೋದಿರ್ಬೋದು, ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಹೋಗಿ ಭೇಟಿಯಾಗೋದಿರ್ಬೋದು, ಅವ್ರಿಗೆ ಪರಿಹಾರ ಕೊಡೋದಿರ್ಬೋದು, ಇವೆಲ್ಲನೂ ಮಾಡಿದ್ದೀವಲ್ಲ. ಮೊನ್ನೆ ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಚೀಮಾರಿ ಹಾಕಿಲ್ವ ಯೋಗಿ ಆದಿತ್ಯನಾಥ್ ಅವರ ಆಡಳಿತಕ್ಕೆ? ಇನ್ನೂ ಕೂಡ ಕುಂಭಮೇಳದಲ್ಲಿ ಏನು ತುಳಿತಕ್ಕೆ ಬಲಿಯಾದಂಥ ವ್ಯಕ್ತಿಗಳಿಗೆ ಅವ್ರನ್ನ ಪರಿಹಾರನೇ ಕೊಟ್ಟಿಲ್ಲ. ಎಲ್ಲರಿಗೂ ಬೇರೆ ಬೇರೆ ಮಾನದಂಡ ಯಾಕೆ? BJP ಸರ್ಕಾರ ಇದ್ದರೆ ಒಂದು ಮಾನದಂಡ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಒಂದು ಮಾನದಂಡನಾ?